ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 19,81,347 ಮತದಾರರು ಇದ್ದಾರೆ. ಇವರಲ್ಲಿ 9,83,775 ಪುರುಷರು, 9,97,306 ಮಹಿಳೆಯರು, 266 ಇತರರು ಇದ್ದಾರೆ. 8 ಲೋಕಸಭಾ ಕ್ಷೇತ್ರಗಳಲ್ಲಿ 2,326 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದರಿಂದ ನಾಳೆ ನಡೆಯಲಿರುವ ಮತದಾನಕ್ಕೆ ಅಧಿಕಾರಿ ಸಿಬ್ಬಂದಿಗಳು ಸನ್ನದ್ಧರಾಗಿದ್ದಾರೆ. ಇದರಿಂದ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿರುವ ಮಾಸ್ಟರಿಂಗ್ ಕೇಂದ್ರಗಳಿಂದ ಕರ್ತವ್ಯ ನಿರತ ಚುನಾವಣಾಧಿಕಾರಿಗಳು ಸಿಬ್ಬಂದಿಗಳು ಇವಿಎಂ, ವಿವಿಪ್ಯಾಟ್, ಕಂಟ್ರೋಲ್ ಯೂನಿಟ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಹೊತ್ತು ತಮ್ಮ ಮತಗಟ್ಟೆಯತ್ತ ಹೆಜ್ಜೆ ಹಾಕಿದ್ದಾರೆ. ಇನ್ನು ಮತದಾನಕ್ಕೆ ಕ್ಷಣಗಣನೆ ಹಿನ್ನೆಲೆ ಹಗಲು ರಾತ್ರಿ ಚುನಾವಣಾ ಕ್ರಮಗಳು ನಡೆಯಬಹುದು ಎನ್ನುವ ಕಾರಣಕ್ಕೆ ಎಫ್ಎಸ್ಟಿ, ವಿವಿಟಿ, ವಿಎಸ್ಟಿ ಸೆಕ್ಟಾರ್ ಅಧಿಕಾರಿಗಳು ಸೇರಿದಂತೆ ಚುನಾವಣಾಧಿಕಾರಿಗಳು, ಪೊಲೀಸರು ಚೆಕ್ಪೋಸ್ಟ್ಗಳಲ್ಲಿ ಪ್ರತಿಯೊಂದು ವಾಹನಗಳ ತಪಾಸಣೆ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ 37 ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿವೆ. ಈ ದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಸೆಗ್ಮೆಂಟ್ ಇಂದು ಮಸ್ಟರಿಂಗ್ ಕಾರ್ಯ ಇವತ್ತು ಜರುಗ್ತಾ ಇದೆ. ಎಲ್ಲ ಮತಗಟ್ಟೆ ಸಿಬ್ಬಂದಿಗಳು ಕೂಡ ಹಾಜರಿದ್ದಾರೆ. ಹಾಗೆಯೇ ಮೈಕ್ರೋ ಅಬ್ಸರ್ವರ್ಸ್ಗಳು ಕೂಡ ಹಾಜರಿದ್ದಾರೆ. ಹಾಗಾಗಿ ಇವರೆಲ್ಲ ಇಲ್ಲಿ ಬರಲಿಕ್ಕೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಬರಲಿಕ್ಕೆ ಬಸ್ಗಳಲ್ಲೆಲ್ಲ ಬಂದಿದ್ದಾರೆ. ಬೆಳಗಿನ ಉಪಹಾರವನ್ನು ಮುಗಿಸ್ಕೊಂಡಿದ್ದಾರೆ. ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವು, ಅದನ್ನು ಕೂಡ ಮುಗಿಸ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಎಲ್ಲ PROಗಳು ಕೂಡ ತಮ್ಮ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಎಲೆಕ್ಷನ್ ಮಟೀರಿಯಲ್ಸ್ಗಳು ಏನೇನಿದ್ದಾವೆ, EVMಸ್ಗಳಿರ್ಬೋದು, ಎಲೆಕ್ಷನ್ ಮಟೀರಿಯಲ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಎಲ್ಲ ಮೆಟೀರಿಯಲ್ಸನ್ನು ಕೂಡ ಪರಿಶೀಲನೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗನ್ನು ಕೂಡ ಈಗ ಮತ್ತೆ ನಾವು ಕೊಟ್ಟಿದ್ದೀವಿ. ಒಂದು ಕಿರು ತರಬೇತಿಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೀವಿ. ಇದರ ಜೊತೆಗೆ 10ರಿಂದ 12 ಪೋಲಿಂಗ್ ಸ್ಟೇಷನ್ಸ್ಗೆ ಒಬ್ಬರು ಸೆಕ್ಟರ್ ಆಫೀಸರ್ಸ್ ಅಂತ ಹೇಳಿ ನೇಮಕ ಮಾಡಿರೋದ್ರಿಂದ ಇವರೆಲ್ಲರೂ ಕೂಡ ಮತಗಟ್ಟೆಗಳಿಗೆ ತೆರಳಿದ ಮೇಲೆ ಮತ್ತೊಮ್ಮೆ ನಮ್ಮ ಸೆಕ್ಟರ್ ಆಫೀಸರ್ಸು ಎಲ್ಲ ಮತಗಟ್ಟೆಗಳಿಗೆ ತೆರಳಿ ಅಲ್ಲಿರ್ತಕ್ಕಂಥ ಮಟೀರಿಯಲ್ಸ್ ಇರ್ಬೋದು, ಸಿಬ್ಬಂದಿಗಳು ಸೇಫ್ಟಿಯಾಗಿ ತಲುಪಿರೋದ್ರ ಬಗ್ಗೆ ಇರ್ಬೋದು, ಇದರದೆಲ್ಲ ರಿಪೋರ್ಟನ್ನು ನಮಗೆ ಕೊಡ್ತಾರೆ. ನಾಳೆ ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆ ತನಕ ಮತದಾನದ ಪ್ರಕ್ರಿಯೆ ಇರುತ್ತೆ. ಹಾಗಾಗಿ 100 ಮೀಟರ್ ಒಳಗಡೆ ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರಚಾರ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು 144 ಸೆಕ್ಷನ್ನು ನಿಷೇಧಾಜ್ಞೆಯನ್ನು ಕೂಡ ನಾನು ಜಾರಿ ಮಾಡಿದ್ದೀನಿ. ವೋಟರ್ಸ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ವೋಟರ್ ಸ್ಲಿಪ್ಪನ್ನು ನಾವು ಅಧಿಕೃತವಾಗಿ BLO ಮೂಲಕನೂ ಕೂಡ ನಾವು ಕೊಟ್ಟಿದ್ದೀವಿ. ಹಾಗೆಯೇ ಮತಗಟ್ಟೆಗಳ ಮೇಲೇನೂ ಕೂಡ ಮತಗಟ್ಟೆಯ ವ್ಯಾಪ್ತಿಯಲ್ಲಿ ಒಂದು ಮತಗಟ್ಟೆಗಳ ಪರಿಚಯವನ್ನು ಕೂಡ ಎಲ್ಲ ಮತದಾರರಿಗೆ ನಾವು ಮಾಡಿದ್ದೀವಿ. ಹಾಗಾಗಿ ಒಟ್ಟಾರೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು SP ಅವರು ಈ ಎಲ್ಲ ನಮ್ಮ 2326 ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಎಲ್ಲ ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಳಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಶಾಂತಿಯುತವಾಗಿರ್ತಕ್ಕಂಥ ಚುನಾವಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಗುರಿ. ಶಾಂತಿಯುತವಾಗಿದೆ. ನಾಳೆ ದಿನ ಎಲ್ಲ ಮತದಾರರು ಕೂಡ ಮತಗಟ್ಟೆಗಳಿಗೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ವೋಟಿಂಗ್ ಪರ್ಸೆಂಟೇಜನ್ನು ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡಾಗ ಈ ಬಾರಿ ಇನ್ನೂ ವೋಟಿಂಗ್ ಪರ್ಸೆಂಟೇಜು ಹೆಚ್ಚಾಗಬೇಕು. ಹಾಗಾಗಿ ಎಲ್ಲ ಮತದಾರರು ತಪ್ಪದೆ ಮತಗಟ್ಟೆಗೆ ಬನ್ನಿ, ಮತದಾನ ಮಾಡಿರಿ ಅಂತ ಹೇಳಿಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಟ್ನಲ್ಲಿ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಮತ್ತೊಂದೆಡೆ ಎಲ್ಲರೂ ತಪ್ಪದೆ ಮತದಾನದಲ್ಲಿ ಭಾಗಿಯಾಗುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮನವಿ ಮಾಡಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.